ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ ಇನ್ಫೋ. ಸ್ನೇಹಿತರೆ, ಇವತ್ತು ನಾವು ನೋಡಲಿರೋದು ಬರೀ ಒಂದು ಕಥೆಯಲ್ಲ. ಇದು ಕಣ್ಣೀರಿನ ಕತೆ, ಕ್ರೌರ್ಯದ ಕತೆ. ನಾವು ಎಷ್ಟೇ ಮುಂದುವರೆದಿದ್ದರೂ, ದೊಡ್ಡ ದೊಡ್ಡ ನಗರಗಳಲ್ಲಿ ಬಾಳುತ್ತಿದ್ದರೂ, ಹಣದ ದುರಾಸೆ ಮತ್ತು ಅಧಿಕಾರದ ಅಹಂಕಾರ ಒಂದು ಮುಗ್ಧ ಜೀವವನ್ನ ಹೇಗೆ ಬಲಿ ತೆಗೆದುಕೊಂಡಿದೆ ಎನ್ನುವುದಕ್ಕೆ ಇದು ನಿಜವಾದ ಭಯಾನಕ ಸಾಕ್ಷಿಯಾಗಿದೆ. ನಮ್ಮ ಈ ಕಥೆಯ ನಾಯಕಿ ರಿಧನ್ಯಾಳ ಕೈಯಲ್ಲಿ ದೇವಸ್ಥಾನದ ಪ್ರಸಾದ ಇತ್ತು. ಮುಖದ ಮೇಲೆ ಒಂದು ನಗು ಇತ್ತು. ಆದರೆ 1 ಗಂಟೆಯಲ್ಲಿ ವಾಪಸ್ ಬರ್ತೀನಿ ಅಂತ ಅಮ್ಮನಿಗೆ ಕೊಟ್ಟ ಮಾತು ಮಾತ್ರ ಆಕೆಯ ಕೊನೆಯ ಮಾತಾಗಿರುತ್ತೆ. ಆ ಮಾತು ಎಂದಿಗೂ ನಿಜವಾಗೋದೇ ಇಲ್ಲ. ತಿರುಪುರ ಜಿಲ್ಲೆಯ MSc ಓದಿದ್ದ 27 ವರ್ಷದ ರಿಧನ್ಯಾ ಕತೆ ಇದು. ದೊಡ್ಡ ಕನಸುಗಳ ಜೊತೆ ಹೊಸ ಮನೆಗೆ ಕಾಲಿಟ್ಟ ಈ ಹುಡುಗಿಗೆ ಸಿಕ್ಕಿದ್ದು ಸಂತೋಷದ ಸ್ವಾಗತವಲ್ಲ, ಕೇವಲ 78 ದಿನಗಳ ನರಕ ಯಾತನೆ. ಆ ನೋವು ಎಷ್ಟು ದೊಡ್ಡದಿತ್ತೆಂದರೆ ಆಕೆ ಕೊನೆಗೆ ಸಾವಿನ ಮೌನಕ್ಕೆ ಶರಣಾಗ್ತಾಳೆ. ಆದರೆ ಸಾಯೋಕ್ಕೂ ಮುಂಚೆ ಆಕೆ ರೆಕಾರ್ಡ್ ಮಾಡಿದ 8 ವಾಯ್ಸ್ ಮೆಸೇಜ್ಗಳು ಮಾತ್ರ ಇವತ್ತಿಗೂ ಆ ಘೋರ ಸತ್ಯವನ್ನ ಜೋರಾಗಿ ಹೇಳುತ್ತಲೇ ಇವೆ. ರಿಧನ್ಯಾಳ ತಂದೆ ಅಣ್ಣದೊರೈ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಯಶಸ್ವಿಯಾದ ಬಿಸ್ನೆಸ್ ಮ್ಯಾನ್. ಮಗಳ ಮದುವೆ ಎಂದರೆ ಯಾವ ತಂದೆ ತಾನೇ ಕೊರತೆ ಮಾಡ್ತಾರೆ, ಅದೇ ರೀತಿ ಅಣ್ಣದೊರೈ ಕೂಡ ಯಾವ ಕೊರತೆಯೂ ಮಾಡಿರೋದಿಲ್ಲ. 2025ರ ಏಪ್ರಿಲ್ 11ರಂದು ರಿಧನ್ಯಾಳಿಗೆ ಅಲ್ಲಿನ ದೊಡ್ಡ ಫ್ಯಾಮಿಲಿಯ 29 ವರ್ಷದ ಕೆವಿನ್ ಕುಮಾರ್ ಜೊತೆ ಮದುವೆ ಮಾಡಿಕೊಡ್ತಾರೆ. ಈ ಮದುವೆಯಲ್ಲಿ ರಿಧನ್ಯಾ ತಂದೆ 500 ಗ್ರಾಂ ಚಿನ್ನ, 70 ಲಕ್ಷದ ವೋಲ್ವೋ ಕಾರ್ ಸೇರಿ ಒಟ್ಟು 1.5 ಕೋಟಿ ಮೌಲ್ಯದ ವರದಕ್ಷಿಣೆ ಕೊಟ್ಟಿದ್ದರು. ಆ ದುರಾಸೆಯ ಕುಟುಂಬಕ್ಕೆ ಇದು ಸಾಲೋದೇ ಇಲ್ಲ. ಅವರ ದುರಾಸೆ ಬಾಗಿಲು ಮುಚ್ಚಿರೋದಿಲ್ಲ. ನಿಶ್ಚಿತಾರ್ಥದ ಸಮಯದಲ್ಲಿ 800 ಗ್ರಾಂ ಚಿನ್ನಕ್ಕೆ ಮಾತು ಕೊಟ್ಟಿದ್ದರು. ಆದರೆ ಕೊಟ್ಟಿದ್ದು ಬರೀ 500 ಗ್ರಾಂ ಚಿನ್ನ. ಈ ವ್ಯತ್ಯಾಸವೇ ದೊಡ್ಡ ಬಿರುಗಾಳಿಯಾಗಿರುತ್ತೆ. ರಿಧನ್ಯಾಳಿಗೆ ಪ್ರತಿದಿನ ಪ್ರತಿ ಕ್ಷಣ ಚಿತ್ರಹಿಂಸೆ ಶುರುವಾಗಿರುತ್ತೆ. ಆಕೆಯ ಅತ್ತೆ, ಇವು ನಕಲಿ ಚಿನ್ನ, ನಮ್ಮ ಸ್ಟೇಟಸ್ಗೆ ಇವು ತಕ್ಕಂತೆ ಇಲ್ಲ ಎಂದು ನಿಂದಿಸುತ್ತಲೇ ಇರ್ತಾಳೆ. ರಿಧನ್ಯಾ ಮಾವ ದಿನಕ್ಕೆ ಹಲವಾರು ಬಾರಿ ಉಳಿದ ಚಿನ್ನ ಯಾವಾಗ ಕೊಡ್ತೀರಾ, ನಮಗಿಷ್ಟು ನಷ್ಟ ಆಗಿದೆ ಗೊತ್ತಾ ಎಂದು ನಿರಂತರವಾಗಿ ಪೀಡಿಸುತ್ತಲೇ ಬಂದಿರ್ತಾನೆ. ಆ ಮನೆ ಒಂದು ಜೈಲಾಗಿರುತ್ತೆ. ರಿಧನ್ಯಾಳನ್ನು ಮನೆಯಿಂದ ಹೊರಗೆ ಹೋಗದ ಹಾಗೆ ಲಾಕ್ ಮಾಡಲಾಗಿರುತ್ತೆ. ಮೊಬೈಲ್ ಫೋನನ್ನು ಕೂಡ ಬಳಸೋಕೆ ಬಿಡುತ್ತಿರಲ್ಲ. ಇಂತಹ ಸಣ್ಣ ಪುಟ್ಟ ವಿಚಾರಗಳ ಮೂಲಕ ಅವಳ ಸ್ವಾಭಿಮಾನವನ್ನೇ ಕುಗ್ಗಿಸುವ ಕೆಲಸ ಶುರುವಾಗಿರುತ್ತೆ. ಆದರೆ ರಿಧನ್ಯಾಳಿಗೆ ಅತ್ಯಂತ ದೊಡ್ಡ ಆಘಾತ ಸಿಕ್ಕಿದ್ದು ತನ್ನ ಗಂಡ ಕೆವಿನ್ ಕುಮಾರ್ನಿಂದ. ಮನೆಯಲ್ಲಿ ನಡೆಯುತ್ತಿದ್ದ ಪ್ರತಿ ಹಿಂಸೆಯನ್ನು ಕೂಡ ಆತ ಬರಿಗಣ್ಣಿಂದ ನೋಡುತ್ತಾ ಸುಮ್ಮನಿಗಿರ್ತಾನೆ. ನಿಜ ಹೇಳಬೇಕೆಂದರೆ ಆಕೆಗೆ ಹೆಚ್ಚು ಹಿಂಸೆ ಕೊಟ್ಟಿದ್ದು ಆಕೆಯ ಗಂಡನೇ ಆಗಿರ್ತಾನೆ. ಕೆವಿನ್ಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದರೂ ಆತ ಕೆಲಸ ಮಾಡುತ್ತಿರಲ್ಲ. ಇಡೀ ದಿನ ಅಶ್ಲೀಲ ವಿಡಿಯೋಗಳನ್ನು ನೋಡುತ್ತಿದ್ದ. ಆತ ಮಾದಕ ವ್ಯಸನಿ ಕೂಡ ಆಗಿರುತ್ತಾನೆ ಎಂದು ಹೇಳಲಾಗುತ್ತೆ. ಇದೇ ವ್ಯಸನ ಅವನನ್ನ ಮೃಗವನ್ನಾಗಿ ಮಾಡಿರುತ್ತೆ. ರಿಧನ್ಯಾ ತನ್ನ ಸ್ವಾಭಿಮಾನವನ್ನೇ ಕಳೆದುಕೊಂಡಿರ್ತಾಳೆ. ಹೇಳೋಕೆ ಆಗದಂತಹ ಲೈಂಗಿಕ ದೌರ್ಜನ್ಯ ಮತ್ತು ದೈಹಿಕ ಹಿಂಸೆಯನ್ನ ಆಕೆ ಅನುಭವಿಸ್ತಾಳೆ. ಆಕೆಯನ್ನ ಕಟ್ಟಿ ಹಾಕಿ ಮೃಗದ ಹಾಗೆ ಹೊಡೆದಿರ್ತಾರೆ. ಇದರಿಂದ ಆಕೆಯ ಸೊಂಟದ ಆಕಾರವೇ ಬದಲಾಗಿರುತ್ತೆ ಎಂದು ಆಕೆಯ ತಾಯಿ ಬಹಿರಂಗ ಪಡಿಸಿರ್ತಾರೆ. ಮದುವೆಯಾದ ಕೇವಲ 15 ದಿನಕ್ಕೆ ಈ ನರಕದಿಂದ ಪಾರಾಗಲು ರಿಧನ್ಯಾ ಅಳುತ್ತಾ ತನ್ನ ತವರು ಮನೆಗೆ ಹೋಗಿರ್ತಾಳೆ. ಆದರೆ ಅವಳ ತಂದೆ ತಾಯಿ, ಇದು ಹೊಸ ಮದುವೆ, ಸಣ್ಣ ಪುಟ್ಟ ಜಗಳವಾಗುತ್ತೆ, ಅಡ್ಜಸ್ಟ್ ಮಾಡಿಕೊಳ್ಳಬೇಕು ಎಂದು ಹೇಳಿ ವಾಪಸ್ ಕಳಿಸಿರ್ತಾರೆ. ಜುಲೈ 27, 2025ರಂದು ಕೆವಿನ್ ಕುಟುಂಬದ ಸಂಬಂಧಿಯೊಬ್ಬರು ರಿಧನ್ಯಾಳನ್ನ ಭೇಟಿ ಮಾಡಿ, ನೀನು ನಿನ್ನ ಗಂಡನನ್ನ ಬಿಟ್ಟರೆ ಸಮಾಜ ನಿನ್ನನ್ನ ಕೆಟ್ಟದಾಗಿ ನೋಡುತ್ತೆ, ನೀನು ಡಿವೋರ್ಸ್ ಕೊಟ್ಟರೆ ನಿನ್ನ ಕುಟುಂಬಕ್ಕೇನೆ ದೊಡ್ಡ ಅವಮಾನ ಆಗುತ್ತೆ ಎಂದು ಮನವೊಲಿಸಲು ಪ್ರಯತ್ನ ಮಾಡಿರ್ತಾರೆ. ಈ ಮಾತುಗಳು ರಿಧನ್ಯಾಳ ಮನಸ್ಸನ್ನ ಪೂರ್ತಿ ಮುರಿದು ಹಾಕಿರುತ್ತೆ. ತಕ್ಷಣ ಅವಳು ತನ್ನ ಅಮ್ಮನಿಗೆ ಗಂಡನ ಕ್ರೂರತೆ, ಅಸಹಜ ದೌರ್ಜನ್ಯ ಮತ್ತು ತನ್ನ ಮೈ ಮೇಲೆ ಆಗಿರುವ ಗಾಯಗಳನ್ನೆಲ್ಲ ತೋರಿಸಿ ಅಳುತ್ತಾ ಹೇಳಿರ್ತಾಳೆ. ಜೂನ್ 28, 2025, ಅದೇ ಕರಾಳ ಕೊನೆಯ ದಿನ. ಶನಿವಾರ ಬೆಳಿಗ್ಗೆ ರಿಧನ್ಯಾ ದೇವಸ್ಥಾನಕ್ಕೆ ಹೋಗ್ತೀನಿ ಎಂದು ಮನೆಯಿಂದ ಹೊರಟಿರ್ತಾಳೆ. ಬೆಳಿಗ್ಗೆ 9 ಗಂಟೆಗೆ ಅವಳು ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಪ್ರಸಾದವನ್ನ ಕೂಡ ತಂದಿರ್ತಾಳೆ. ಮಧ್ಯಾಹ್ನ 12:05ಕ್ಕೆ ಅಮ್ಮನಿಗೆ ಫೋನ್ ಮಾಡಿ 1 ಗಂಟೆಯಲ್ಲಿ ಮನೆಗೆ ಬರ್ತೀನಿ, ಮತ್ತೊಂದು ದೇವಸ್ಥಾನಕ್ಕೆ ಹೋಗುತ್ತಿದ್ದೀನಿ,
ಬರುವಾಗ ಮೊಸರು ತೆಗೆದುಕೊಂಡು ಬರ್ತೀನಿ ಎಂದು ನಗುತ್ತಾ ಮಾತಾಡಿರ್ತಾಳೆ. ಆದರೆ ಆ ನಗು ಸುಳ್ಳಾಗಿರುತ್ತೆ. CCTV ಕ್ಯಾಮ್ರಾದಲ್ಲಿ ನೋಡಿದಾಗ ಅವಳು ಆ 2ನೇ ದೇವಸ್ಥಾನಕ್ಕೆ ಹೋಗಿರೋದೇ ಇಲ್ಲ. ತನ್ನ ಕಾರನ್ನು ನಿರ್ಜನ ಪ್ರದೇಶದಲ್ಲಿ ನಿಲ್ಲಿಸಿರ್ತಾಳೆ. ಮಧ್ಯಾಹ್ನ 12 ಮತ್ತು 12:20 ನಡುವೆ ರಿಧನ್ಯ ತನ್ನ ತಂದೆಗೆ ತನ್ನ ಕೊನೆಯ ನೋವಿನ ನುಡಿಗಳನ್ನು 8 ವಾಯ್ಸ್ ಮೆಸೇಜ್ಗಳ ಮೂಲಕ ಕಳುಹಿಸ್ತಾಳೆ. ಆ ಸಂದೇಶಗಳು ಹೀಗಿರುತ್ತವೆ: ಅಪ್ಪ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನಗೆ ಇನ್ನು ಮುಂದೆ ಸಹಿಸಲು ಆಗುತ್ತಿಲ್ಲ. ಇದು ನನ್ನ ಕೊನೆಯ ಮಾತು. ಇಲ್ಲಿ ನಾನು ಬದುಕೋದಕ್ಕೆ ಸಾಧ್ಯವಿಲ್ಲ. ಈ ಮನೆಯಲ್ಲಿ ನನ್ನನ್ನು ಒಬ್ಬ ಮನುಷ್ಯನ ರೀತಿ ನೋಡುತ್ತಿಲ್ಲ. ಅತ್ತೆ ಮತ್ತು ಮಾವ ಇಬ್ಬರು ಸೇರಿ ನನ್ನನ್ನು ಟಾರ್ಚರ್ ಮಾಡುತ್ತಿದ್ದಾರೆ. ಅವರು ನನ್ನನ್ನು ರಾತ್ರಿ ಪೂರ್ತಿ ನಿದ್ದೆ ಮಾಡೋದಕ್ಕೂ ಬಿಡದೆ ತುಂಬಾ ಹೊಡೆಯುತ್ತಿದ್ದಾರೆ. ಕೆವಿನ್ ಆತ ಮನುಷ್ಯನೇ ಅಲ್ಲ. ಆತನ ಕೆಟ್ಟ ಬಯಕೆಗಳಿಂದ ನನ್ನ ದೇಹವೆಲ್ಲ ಒಡೆದು ಹೋಗಿದೆ. ಆತನ ಟಾರ್ಚರ್ ದಿನದಿಂದ ದಿನಕ್ಕೆ ಜಾಸ್ತಿಯಾಗುತ್ತಲೇ ಇದೆ. ಈ ನೋವನ್ನ ನಾನು ಯಾರಿಗೂ ಹೇಳೋಕೂ ಆಗುತ್ತಿಲ್ಲ. ಅಪ್ಪ, ನನಗೆ ಈ ಚಿನ್ನದ ಬಗ್ಗೆ ಮಾತಾಡಿ ಸಾಕಾಗಿದೆ. 500 ಗ್ರಾಂ ಚಿನ್ನ ಕೊಡಲಿಲ್ಲ ಎಂದು ನನ್ನ ಜೀವನವನ್ನೇ ನರಕ ಮಾಡಿಬಿಟ್ಟರು. ಈ ದುರಾಸೆಯಿರೋ ಮನೆಯಲ್ಲಿ ಬದುಕೋದು ನನಗೆ ಸಾಧ್ಯವಿಲ್ಲ. ಇದು ರಿಧನ್ಯಾಳ ನೋವಿನ ಕೊನೆಯ ಮಾತಾಗಿರುತ್ತೆ. ಕೆಟ್ಟ ದುರಂತವೇನೆಂದರೆ ಆ ಸಮಯದಲ್ಲಿ ರಿಧನ್ಯಾಳ ತಂದೆ ಅಣ್ಣದೊರೈನ ಫೋನ್ ಮನೆಯಲ್ಲಿರುತ್ತೆ ಮತ್ತು ಮೊಬೈಲ್ ಡೇಟಾ ಆಫ್ ಆಗಿರುತ್ತೆ. ಅವರು ತಮ್ಮ ಮಗಳ ಕೊನೆಯ ಮಾತುಗಳನ್ನು ಕೇಳಿಯೇ ಇರೋದಿಲ್ಲ. ಒಂದು ವೇಳೆ ಆ ಡೇಟಾ ಆನ್ ಆಗಿದ್ದರೆ ಬಹುಶಃ ಅವರು ತಕ್ಷಣಕ್ಕೆ ಓಡೋಗಿ ರಿಧನ್ಯಾಳನ್ನ ಉಳಿಸಬಹುದಿತ್ತು. ಅವಳು ಇನ್ನೂ ಜೀವಂತವಾಗಿರಬಹುದಿತ್ತು. ತನಿಖೆಯಿಂದ ತಿಳಿದು ಬಂದ ಹಾಗೆ ಅವಳು ತೆಂಗಿನ ಮರಗಳಿಗೆ ಬಳಸುವ ಬಲವಾದ ಔಷಧಿಯ ವಿಷದ ಮಾತ್ರೆಗಳನ್ನು ಖರೀದಿಸಿ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರ್ತಾಳೆ. ಮಧ್ಯಾಹ್ನ 1 ಗಂಟೆಗೆ ಅಪರಿಚಿತ ವ್ಯಕ್ತಿಯೊಬ್ಬರು ರಿಧನ್ಯಾಳ ತಾಯಿಗೆ ಫೋನ್ ಮಾಡಿ ಆಕೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ ಎಂದು ಹೇಳಿದಾಗ ಅಣ್ಣದೊರೆ ಮತ್ತು ಅವರ ಹೆಂಡತಿ ಓಡೋಡಿ ಬಂದರು. ಆಂಬ್ಯುಲೆನ್ಸ್ ಬರುವಷ್ಟರಲ್ಲಿ ರಿಧನ್ಯ ಪ್ರಾಣ ಬಿಟ್ಟಿರ್ತಾಳೆ. ಇಲ್ಲಿ ನಮಗೆ ಒಂದು ಪ್ರಶ್ನೆ ಕಾಡುತ್ತೆ: ಇಷ್ಟೊಂದು ದುಡ್ಡು, ಸಮಾಜದಲ್ಲಿ ದೊಡ್ಡ ಸ್ಥಾನಮಾನ ಮತ್ತು ಚೆನ್ನಾಗಿ ಓದಿದ್ದರು ಕೆವಿನ್ ಕುಮಾರ್ ಮತ್ತು ಅವನ ಕುಟುಂಬ ಇಂತಹ ಅಮಾನವೀಯ ಮತ್ತು ಅನೈತಿಕ ಕೃತ್ಯಕ್ಕೆ ಏಕೆ ಇಳಿದಿರ್ತಾರೆ? ಕೇವಲ ದುಡ್ಡು ಮತ್ತು ಆಸೆ ಮಾತ್ರನಾ? ಅಥವಾ ಅಧಿಕಾರದ ಅಹಂಕಾರ ಮತ್ತು ನಮ್ಮದೇ ದೊಡ್ಡ ಸ್ಟೇಟಸ್ ಅನ್ನೋ ದುರಂಕಾರನ? ಈ ಕ್ರೌರ್ಯ ರಿಧನ್ಯಾಳಂತಹ ಅಮಾಯಕ ಜೀವದ ಮೇಲೆ ಎಷ್ಟು ಆಳವಾದ ಗಾಯ ಮಾಡಿರುತ್ತೆ ಅನ್ನೋದನ್ನ ಊಹಿಸೋಕೂ ಸಾಧ್ಯವಿಲ್ಲ. ರಿಧನ್ಯ ಆತ್ಮಹತ್ಯೆ ಮಾಡಿಕೊಂಡ ನಂತರ ಪೊಲೀಸರು ಆಕೆಯ ಗಂಡ ಕೆವಿನ್, ತಂದೆ ಈಶ್ವರ್ ಮೂರ್ತಿ ಮತ್ತು ತಾಯಿ ಚಿತ್ರದೇವಿಯನ್ನ ಅರೆಸ್ಟ್ ಮಾಡ್ತಾರೆ. ಪ್ರಕರಣದಲ್ಲಿ ಮಾನಸಿಕ ಹಿಂಸೆ ಮತ್ತು ಆತ್ಮಹತ್ಯೆಗೆ ಪ್ರಚೋದನೆಯಂತಹ ಗಂಭೀರ ಸೆಕ್ಷನ್ಗಳನ್ನು ಸೇರಿಸಲಾಗುತ್ತೆ. ಆದರೆ ರಿಧನ್ಯಾಳ ತಂದೆ ಅಣ್ಣದೊರೈ ತಮ್ಮ ಮಗಳ ಕೊನೆಯ ವಾಯ್ಸ್ ಮೆಸೇಜ್ಗಳನ್ನು FIRನಲ್ಲಿ ಇನ್ನೂ ಸೇರಿಸಿಲ್ಲ ಎಂದು ಬಹಿರಂಗಪಡಿಸ್ತಾರೆ. ಇಂತಹ ಸಾಕ್ಷಿಯನ್ನೇ ಮರೆಮಾಚೋ ಪ್ರಯತ್ನ ನಡೆಯುತ್ತಿದೆಯಾ? ಆ 8 ವಾಯ್ಸ್ ಮೆಸೇಜ್ಗಳು ಕೇವಲ ಸಾಕ್ಷಿಗಳಲ್ಲ, ಅವುಗಳು ರಿಧನ್ಯಾಳ ಮರಣದಂಡನೆ ಘೋಷಣೆಗಳು. ಅವುಗಳನ್ನು ನಿರ್ಲಕ್ಷಿಸೋದು ನ್ಯಾಯಕ್ಕೆ ಮಾಡುವ ದೊಡ್ಡ ಅನ್ಯಾಯವಾಗುತ್ತೆ. ಈಗ ಇಡೀ ಸಮಾಜ ಕೋರ್ಟ್ ಕಡೆ ನೋಡುತ್ತಿದೆ. ಪ್ರಭಾವಿ ಕುಟುಂಬ ಅನ್ನೋ ಕಾರಣಕ್ಕೆ ಈ ಕೇಸ್ನಲ್ಲಿ ಯಾವುದೇ ರಾಜಕೀಯ ಒತ್ತಡ ಅಥವಾ ಹಣದ ಆಟ ನಡೆಯಬಾರದು. ನ್ಯಾಯದ ಪ್ರತಿಯೊಂದು ಹೆಜ್ಜೆಯು ಪಾರದರ್ಶಕವಾಗಿರಬೇಕು ಮತ್ತು ರಿಧನ್ಯಾಳ ಸಾವಿಗೆ ಕಾರಣರಾದವರಿಗೆ ಕಾನೂನಿನ ಪ್ರಕಾರ ಅತ್ಯಂತ ಕಠಿಣ ಶಿಕ್ಷೆಯಾಗಬೇಕು. ಆಗ ಮಾತ್ರ ಅನ್ಯಾಯದಿಂದಾಗಿ ಮೌನಕ್ಕೆ ಶರಣಾದ ಪ್ರತಿಯೊಬ್ಬ ಹುಡುಗಿಯ ಆತ್ಮಕ್ಕೆ ಶಾಂತಿ ಸಿಗಲು ಸಾಧ್ಯ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಮಿಸ್ಟರ್ ಮೀಡಿಯಾ ಇನ್ಫೋ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.